ಎರಡನೇ ಹೋರಾಟ ಏನಂದ್ರೆ ನುಗಿತಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸುಮಾರು ಜನ ಬಡವರ ಜಮೀನುಗಳನ್ನ, ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿರೋಂತಹ ರಾಜಾರತ್ನ ಅನ್ನೋ ಭೂಗಳನ್ನ ಅವನ ಬೂಟ್ ನಕ್ಕುವಂತ ಕೆಲಸನ ಕೆಲವರು ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಅಂದ್ರೆ ಇಶ್ಯೂನೇ ಆಗ್ದಿರಾ, ಗಲಾಟೆಗಳೇ ಆಗ್ದಿರಾ, ಲ್ಯಾಂಡ್ ಇಶ್ಯೂಸ್ ಅಂದ್ರೆ ಗಲಾಟೆಗಳಾದ್ರೆ ಮಾತ್ರ FIR ಮಾಡ್ಬಾ ಅಲ್ವಾ. ಯಾವತ್ತೋ ಆಗಿರೋ ಇಶ್ಯೂನ ಯಾವತ್ತೋ ಎತ್ಕೊಂಡು ಏನೇನೋ ಸೇರಿಸ್ಬಿಟ್ಟು ಅವರು ಮನೆ ಕೆಲ್ಸದ ಆಳುಗಳ ತರ ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟರ್ FIR ಮಾಡಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ 2ನೇ ತಾರೀಕು ತಾಲೂಕ್ ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಹೋರಾಟ ಪೊಲೀಸ್ ಸ್ಟೇಷನ್ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಬೃಹತ್ ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ರಾಜಾರತ್ನಂ ಅನ್ನೋನು ಅವ್ನು ಬಾಗೇಪಲ್ಲಿಯಲ್ಲಿ ಎಷ್ಟು ಜಮೀನು ಮೋಸ ಮಾಡಿದ್ದಾನೆ, ಗೌರಿಬಿದನೂರಲ್ಲಿ ಎಷ್ಟು ಜನ ಜಮೀನು ಮೋಸ ಮಾಡಿದ್ದಾನೆ, ಇಲ್ಲಿ ನುಗಿತಳ್ಳಿ ಗ್ರಾಮದಲ್ಲಿ ಎಷ್ಟು ಜನ ಬಡವ್ರಿಗೆ ಮೋಸ ಮಾಡಿದ್ದಾನೆ, ಎಷ್ಟು ಜನರಿಗೆ ಅನ್ಯಾಯ ಮಾಡಿದ್ದಾನೆ, ಇಳಿದೇ ಇಲ್ಲ. ಆ ಜಮೀನು ಅವ್ರ ಅಪ್ಪಂದಲ್ಲ, ಸರ್ಕಾರಿ ಜಮೀನು ಅದು, ಇಳಿದೇ ಇಲ್ಲ. ಅಲ್ಲಿ ನಿಂತ್ಕೊಂಡು ನಮ್ಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ಮಾತಾಡಿರೋರ ಮೇಲೆ ಪಾಪ ಯಮ್ಮನಲ್ಲೇ ಅವ್ರ ಮೇಲೆಲ್ಲ FIR ಮಾಡ್ತಾರಂದ್ರೆ ಏನ್ ಕಾನೂನು? ನಾನು ಪೊಲೀಸ್ ಅವ್ರ ವಿರುದ್ಧ ಹೋರಾಟನೆ ಮಾಡಿಲ್ಲ ಸರ್. 2018-19 ಲಾಸ್ಟ್ ನಾನು ಮಾಡಿರೋ, 19ರಲ್ಲಿ ಲಾಸ್ಟ್ ನಾನು ಮಾಡೇ ಇಲ್ಲ. ಲ್ಯಾಂಡ್ ಇಶ್ಯೂಸ್ ಅವ್ರ ಇದಕ್ಕೆ ಬರಲ್ಲ. ಇವ್ರ ಮೇಲೆ ಒಂದು ದೌರ್ಜನ್ಯ ಮಾಡಿ ಕಂಟಿನ್ಯೂಸ್ ಆಗಿ 20 ಕಂಪ್ಲೇಂಟ್ ಕೊಟ್ಟವ್ರಿ, ಒಂದೇ FIR ಮಾಡಿಲ್ಲ. ಇವ್ರ ಜಮೀನ್ ಕಳ್ತನ ಮಾಡಿರೋಂಥವ್ರ ಮೇಲೆ FIR ಮಾಡಿಲ್ಲ, ಸರ್ಕಾರಿ ಜಮೀನ್ ಕಳ್ತನ ಮಾಡಿರೋಂಥವ್ರ ಮೇಲೆ FIR ಮಾಡಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಹಿಟ್ಲರ್ ಧೋರಣೆ ಮಾಡಿರೋಂಥದ್ದು ಚಿಕ್ಕಬಳ್ಳಾಪುರದಲ್ಲಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಸರ್. 100 ಸರಿ ಅರೆಸ್ಟ್ ಆಗ್ತೀವಿ, 100 ಸಲ ಅರೆಸ್ಟ್ ಆಗ್ತೀವಿ. ಆದ್ರೆ ಈ ವ್ಯಕ್ತಿ ವಿರುದ್ಧ 2ನೇ ತಾರೀಕು ಹೋರಾಟ ನಡೆಯುತ್ತೆ. ನಮ್ಮ ಯಳವಳ್ಳಿ ಗ್ರಾಮದಲ್ಲಿ 2021ರಲ್ಲಿ ಅವನು ವೆಂಕಟರೆಡ್ಡಿ ಅನ್ನೋವನಿಗೆ ಇಲ್ಲಿಗೆಲ್ಲ ಗ್ರಾಂಟ್ ಮಾಡ್ತಾರೆ. ಇಲ್ಲಿಗೆಲ್ಲ ಗ್ರಾಂಟ್ ಮಾಡಿ ಇದೇ ರಾಜಕಾರಣಿಗಳೇ, ಬೇರೆಯವರಲ್ಲ, ಇದೇ ರಾಜಕಾರಣಿಗಳು ಆ ವ್ಯಕ್ತಿಗೆ ಇಲ್ಲಿಗೆಲ್ಲ ಗ್ರಾಂಟ್ ಮಾಡ್ತಾರೆ. ಸುಮಾರು ಕಡೆ ಬೇಕಾದಷ್ಟು ಜಮೀನುಗಳೈತೆ, ಆದ್ರೂ ದಲಿತರಿಗೆ ಎಲ್ಲೋ ಒಂದ್ ಕಡೆ ಬೀದಿಗೆ ತಂದು ಬಿಟ್ಟು ಬಿಡ್ಬೇಕು, ದಲಿತರನ್ನ ಬೀದಿಗೆ ಎಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ವೆಂಕಟರೆಡ್ಡಿ ಅನ್ನೋನ್ಗೆ ಇಲ್ಲಿಗಲ್ ಗ್ರಾಂಟ್ ಮಾಡ್ತಾರೆ. ಆ ವ್ಯಕ್ತಿ ಸರ್ವೆ ಮಾಡಿಸ್ಕೊಳ್ದಿರಾ, ಸರ್ವೆ ಅಧಿಕಾರಿಗಳನ್ನ ಕರೀದಿರಾ, RIBN ಕರೀದಿರಾ, ಪೊಲೀಸ್ ಪ್ರೊಟೆಕ್ಷನ್ಸ್ ಇಲ್ದಿರಾ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದವ್ರನ್ನ ಒಂದಷ್ಟು ಹೆಣ್ಣು ಮಹಿಳಾ ರೌಡಿಗಳನ್ನ ಕರೆಸಿ ಎಳ್ಕೊಂಡೋಗಿ ಅವ್ರ ಮೇಲೆ ಹಲ್ಲೆಗಳು ಮಾಡಿರೋಂಥದ್ದು. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೈತೆ. ಅಷ್ಟು ಮಟ್ಟಕ್ಕೆ ನಮ್ಮ ಸಮುದಾಯದ ಹೆಣ್ಮಕ್ಳ ಮೇಲೆ ಹಲ್ಲೆ ನಡೆದ್ರು, ಸಮುದಾಯದ ಯುವಕರು ಎಲ್ಲ ಒಂದ್ ಕಡೆ ಹಿಂದೆ ತುಡಿತಾ ಇರುವಂತದ್ದು. ಆಕೆ ಆಲೋಚ ನಮ್ಗೆ ಹಾಕ್ಬೇಕು, ಹೆಣ್ಮಕ್ಳೆಲ್ಲನ ಸಾಯ್ಲಿ ಬಿಡು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೇ ಬರ್ಲಿ ಯಾರೇ ಬರ್ದಿರ ಇರ್ಲಿ, ನಮ್ಗೆ ಅಂತ ಹೇಳ್ಬಿಟ್ಟು ಸೈನ್ಯ ಇದೆ ಸರ್ ರಾಜ್ಯದಲ್ಲಿ, ದೊಡ್ಡ ಮಟ್ಟದಲ್ಲೇ ವಿಜಯಪುರದಲ್ಲಿ ಮಾಡ್ತೀವಿ. ಕೋಲಾರ ರಸ್ತೆಯಿಂದ ವಿಜಯಪುರ ವ್ಯಾಪ್ತಿಯ ಕೋಲಾರ ರಸ್ತೆಯಿಂದ ಕೋಲಾರ್ಗೆ ಹೋಗುವಂತ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಸರ್. ಸಂದೇಶು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದು, ಹಲವಾರು ನೊಂದವರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ. ಆದ್ರೂ ಅವ್ರ ಮೇಲೆ ಪೊಲೀಸ್ ಅವರು ಮತ್ತೊಂದು ಕೇಸುಗಳಾಗ್ತಿದ್ದಾರೆ. ಆದ್ರೂ ಏನ್ ಚೆಂಡಿನಂತೆ ಮುನ್ನುಗ್ತಾ ಇರೋದಕ್ಕೆ ಏನ್ ನಿಮ್ಮ ಧೈರ್ಯ? ಈಗ ಪೊಲೀಸ್ ಕೇಸುಗಳಾಗ್ದಿರ ಇರೋದಕ್ಕೆ, ಪೊಲೀಸ್ ಕಂಪ್ಲೇಂಟ್ಗಳಾಗ್ದಿರ ಇರೋದಕ್ಕೆ ನಾವು ಬ್ರೋಕರ್ ಕೆಲಸ, ಮೀಡಿಯೇಟರ್ ಕೆಲಸ ಮಾಡ್ತಾ ಇಲ್ಲ. ನೋಡಿ, ಗಮನಿಸಿ, ಕರೆಕ್ಟ್ ಆಗಿ ಗಮನಿಸಿ. ಏನ್ ಗೊತ್ತಾ, ಬ್ರೋಕರ್ ಕೆಲಸ, ಮೀಡಿಯೇಟರ್ ಕೆಲಸ ಮಾಡುವಂತ ದಲಿತ ಸಂಘಟನೆ ಆಗ್ಬೋದು, ಬೇರೆ ಸಂಘಟನೆ ಆಗ್ಬೋದು, ಯಾವುದೇ ಸಾಮಾಜಿಕ ಸಂಘಟನೆಗಳಲ್ಲಿ ಕೆಲಸ ಮಾಡುವಂತವ್ರು ಬ್ರೋಕರ್ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕೇಸುಗಳಾಗಲ್ಲ. ಒಳ್ಳೆ ದುಡ್ಡು ಮಾಡ್ತಾರಿ, ಒಳ್ಳೆ ಕಾಸು ಮಾಡ್ತಾರಿ. ಅರ್ಥ ಆಯ್ತೇನಣ್ಣ? ಈಗ ನಾವ್ ಹೇಳೋಂಥದ್ದೇನಂದ್ರೆ, ಸಂದೇಶ ಯಾರು ತಪ್ಪು ಮಾಡ್ತಾರೋ ಅವ್ರ ಹೆಸರು ಹಿಡಿದು ಬೈತಾನಲ್ಲ, ಹಂಗಾಗಿ ಕೇಸುಗಳು ಆಗ್ತಾನೆ ಇರ್ತೈತೆ, ಆಗ್ತಾನೆ ಇರ್ಲಿ, ಪರವಾಗಿಲ್ಲ. ಒಂದೂ ಇಲ್ಲಿ ತನಕ ನಿಂತಿಲ್ಲ, ಎಲ್ಲಾ ಸುಳ್ಳು. ನನ್ನ ಮೇಲೆ ಮಾಡಿರೋಂತ ಒಂದು ಕೇಸ್ ನಿಂತಿಲ್ಲ, ಎಲ್ಲಾ ಸುಳ್ಳು.